ಅಟ್ಲೀಸ್ಟ್ ಇಂಥದ್ದಾದಾಗ ಹೇಳೋಕ್ಕಾದರೂ ಕನ್ನಡ ಭಾಷೆಯನ್ನು ಕಲೀರಿ. ಅಟ್ಲೀಸ್ಟ್ ಇಂಥದ್ದು ಆಗಿದೆಯಪ್ಪ ಅಂತೇಳಿ ಜನಕ್ಕೆ ಅರ್ಥ ಮಾಡಿಸ್ಕೊಳಕ್ಕಾದ್ರೂ ನೀವು ಕನ್ನಡ ಭಾಷೆನ ಕಲಿಬೇಕು. ಅದನ್ನು ಹೇಳಿ ನಿಮ್ಗೆ ಏನಾಗಿದೆ, ಏನು ತೊಂದರೆ ಆಗಿದೆ ಅಂತೇಳಿ. ಅದಕ್ಕಾದರೂ ಅಟ್ಲೀಸ್ಟ್ ಕನ್ನಡ ಭಾಷೆಯನ್ನು ಕಲೀರಿ, ಸ್ಪಷ್ಟವಾಗಿರುತ್ತೆ ಅಲ್ವಾ? ನಿಜ. ಓಕೆ, ಇನ್ನು ಅಚ್ಚರಿ, ವಿಸ್ಮಯ ಮತ್ತು ನೋವಿನ ಕಥೆ ಇದು ಅಂದರೂ ಕೂಡ ತಪ್ಪಾಗಲ್ಲ. 25 ವರ್ಷ ಆಗಿರುತ್ತೆ, ತಾಯಿ ಮಕ್ಕಳಿಂದ ಬೇರ್ಪಟ್ಟು ವಿಧಿ ಅವ್ರನ್ನ ಕಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಮಕ್ಕಳು ಕೂಡ ತಿಥಿ ಕಾರ್ಯವನ್ನು ಮಾಡಿ ಮುಗಿಸಿರ್ತಾರೆ. ಆದರೆ ಒಮ್ಮೆಲೆಗೆ ತಾಯಿ ಮಕ್ಕಳ ಎದುರಿಗೆ ಪ್ರತ್ಯಕ್ಷವಾಗ್ತಾರೆ. ಹೇಗಿತ್ತು ಆ ಘಟನೆ, ಸಂದರ್ಭ, ಈ ವರದಿ ನೋಡಿ. 25 ವರ್ಷಗಳ ನಂತರ ನಾಪತ್ತೆಯಾಗಿದ್ದ ಮಹಿಳೆ ಪ್ರತ್ಯಕ್ಷ. ತಿಥಿ ಕಾರ್ಯ ಮಾಡಿದ ಕುಟುಂಬಕ್ಕೆ ಶಾಕ್. ಅಮ್ಮನ ಮುಖ ನೋಡಿ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ಮಕ್ಕಳು. ಇದು ಅಪರೂಪ, ಅಚ್ಚರಿ, ನೋವಿನ ಕಥೆ. ಆಕೆ ಕೂಡು ಕುಟುಂಬದ ಹೆತ್ತಮ್ಮ. ಮಕ್ಕಳನ್ನಾಗಲಿ 25 ವರ್ಷ ಕಳೆದಿತ್ತು. ವಿಧಿ ಮಕ್ಕಳಿಂದ ಆಕೆಯನ್ನು ದೂರ ಮಾಡಿತ್ತು. ಹೆತ್ತಮ್ಮ ಇನ್ನಿಲ್ಲ ಅಂಥೇಳಿ ಮಕ್ಕಳು ತಿಥಿ ಕಾರ್ಯವನ್ನು ಕೂಡ ಮಾಡಿದ್ರು. ಆದರೆ ದೇವರ ದಯೆ, ತಾಯಿ ಬದುಕಿರುವ ಸತ್ಯ ಮಕ್ಕಳ ಮುಂದೆ ಬಯಲಾಗಿದೆ. ದೂರದಲ್ಲಿದ್ದಂತಹ ಮಹಿಳೆ ಮಕ್ಕಳ ಮುಂದೆ ಪ್ರತ್ಯಕ್ಷಳಾಗಿದ್ದಾಳೆ. ಬಳ್ಳಾರಿ ಮೂಲದ ಸಾಕಮ್ಮ 25 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ರು. ಸಾಕಮ್ಮ ಇದೀಗ ಹಿಮಾಚಲ ಪ್ರದೇಶದ ನಿರಾಶ್ರಿತರ ಶಿಬಿರದಲ್ಲಿರೋದು ಬೆಳಕಿಗೆ ಬಂದಿದೆ. ಹೌದು, ಇಬ್ಬರು ಗಂಡು ಮಕ್ಕಳು, ಓರ್ವ ಹೆಣ್ಣು ಮಗುವಿನ ತಾಯಿಯಾಗಿದ್ದ ಸಾಕಮ್ಮ ಮಾನಸಿಕವಾಗಿ ಸಮಸ್ಯೆ ಹೊಂದಿದ್ರು. ಮಕ್ಕಳಾದ ವಿಕ್ರಮ್, ಬೋಧರಾಜ್, ಲಕ್ಷ್ಮಿ ಚಿಕ್ಕವರಾಗಿದ್ದಾಗಲೇ ಹೊಸಪೇಟೆಯಿಂದ ಆಕಸ್ಮಿಕವಾಗಿ ಟ್ರೈನ್ ಹತ್ತಿ ಹಿಮಾಚಲ ಪ್ರದೇಶಕ್ಕೆ ಹೋಗಿದ್ರು. ಹಿಮಾಚಲ ಪ್ರದೇಶದ ಮಂಡಿಯ ನಿರಾಶ್ರಿತರ ಶಿಬಿರದಲ್ಲಿಯೇ ಸಾಕಮ್ಮ ಆಶ್ರಯ ಪಡೆದಿದ್ರು. ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಮಂಡ್ಯ ಮೂಲದ IPS ಅಧಿಕಾರಿ ರವಿನಂದನ್ ಸಾಕಮ್ಮಳ ಬಗ್ಗೆ ಬೆಂಗಳೂರಿನಲ್ಲಿರುವ ತಮ್ಮ ಸ್ನೇಹಿತರಿಗೆ ವಿಡಿಯೋ ಮೂಲಕ ಮಾಹಿತಿ ಕೊಟ್ಟಿದ್ರು. IPS ಅಧಿಕಾರಿಯ ಸ್ನೇಹಿತ ಸಾಕಮ್ಮ ಅವರ ವಿಡಿಯೋವನ್ನು ಸಾಮಾಜಿಕ ಜಾಲತಾಣ X ಖಾತೆಯಲ್ಲಿ ಹಂಚಿಕೊಂಡಿದ್ರು. 25 ವರ್ಷ ವಯಸ್ಸಾಗಿ ನಾವು ಸಣ್ಣರು, ನಮಗೆ ಬುದ್ಧಿ ಗೊತ್ತಿಲ್ಲ. ಅವಾಗ ನಮ್ಮ ಅಣ್ಣರು ಎಲ್ಲ ಹುಡುಕಿ ಕೊಟ್ಟಾರ. ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಮಗೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಅಮ್ಮನೊಂದು ನಮ್ಮ ಕಡೆ ಬಂದ್ಬಿಟ್ರೆ ಸಂತೋಷ ಸರ್. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ IPS ಅಧಿಕಾರಿ ರವಿನಂದನ್ ಜೊತೆಗೆ ಚರ್ಚೆ ನಡೆಸಿ ಮಾಹಿತಿ ಪಡೆದರು. ಬಳ್ಳಾರಿ ಮೂಲದ ಅಜ್ಜಿಯ ಬಗ್ಗೆ ಬಳ್ಳಾರಿಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು. ಮಣಿವಣ್ಣನ್ ನಿರ್ದೇಶನದ ಮೇರೆಗೆ 3 ಸಿಬ್ಬಂದಿಗಳ ತಂಡ ಹಿಮಾಚಲ ಪ್ರದೇಶದ ಮಂಡಿಗೆ ಹೋಗಿದ್ರು. ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ಅಜ್ಜಿಗೆ ಮಕ್ಕಳು, ಕುಟುಂಬ ಇದೆ ಅನ್ನೋದು. ಮಾಹಿತಿ ತಿಳಿಯುತ್ತಲೇ ಕುಟುಂಬಸ್ಥರ ಪತ್ತೆ ಹಚ್ಚಿದಂತಹ ಅಧಿಕಾರಿಗಳು ವಿಡಿಯೋ ಕಾಲ್ ಮಾಡಿ ಮಕ್ಕಳ ಜೊತೆಗೆ ಮಾತನಾಡಿಸಿದ್ರು. ತಾಯಿ ಜೊತೆ ಮಾತನಾಡುವಾಗ ಮಕ್ಕಳು ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಕಾಣಿಯಾಗಿ ಈಗ 20 ವರ್ಷ ಸನಿಯಕಾಯ್ತು. ಅಲ್ಲೇ ಇಲ್ಲಿ ಹುಡುಕಾಡಿದ್ವಿ, ಆದ್ರೆ ಸಿಗ್ಲಿಲ್ಲ. ಇಲ್ಲ ತೀರ್ಕೊಂಡಾಳ, ಏನ ಆಗಿ ಹೇಳಂತಂದೇಳಿ ನಾವು ಅಲ್ಲೇ ಎಲ್ಲ ಕಾರ್ಯಕ್ರಮಗಳು ಸತ್ತಾಳಂತಂದೇಳಿ ಬಹಳ ಎಲ್ಲ ಮಾಡ್ಕೊಂಡಿದ್ವಿ. ಆದ್ರೆ ಮತ್ತೆ ಡಣಕಿಂಕೇರಿ ನಾಗರಾಜ ಅಣ್ಣನವರು ಅವರು ನಮಗೆ ಮರಮನಹಳ್ಳಿ ಸ್ಟೇಷನ್ ಮುಖಾಂತರ ಹೋಗಿ ಅಲ್ಲಿ ತಿಳ್ಕೊಂಬಂದು ನಮಗೆ ಪತ್ತೆ ಮಾಡಿಕೊಟ್ಟದಕ್ಕ ಕರ್ನಾಟಕ ಪೊಲೀಸ್ನವರಿಗೆ ಎಲ್ಲರಿಗೂ ಧನ್ಯವಾದಗಳು. ವಿಕ್ರಮ, ಬೋಧರಾಜ, ಲಕ್ಷ್ಮಿ ಅಂತಂದ ಅವ್ರ ಮಕ್ಕಳು ತಾಯಿ ಕಳ್ಕೊಂಡಿದ್ರು. ಆದ್ರ ತಾಯಿ ಸಿಕ್ಕಾಳ ಅಂತಂದೇಳಿ ಅವರಿಗೂ ಸಂತೋಷ ಬಹಳ ಆಗಿದೆ. ಅದೇನೇ ಇರ್ಲಿ, 25 ವರ್ಷಗಳ ನಂತರ ತಾಯಿ ಮಕ್ಕಳ ಮುಂದೆ ಪ್ರತ್ಯಕ್ಷಳಾಗಿದ್ದಾಳೆ. ಮಕ್ಕಳು ಅಮ್ಮನನ್ನ ಕಂಡು ಸಂತಸಗೊಂಡಿದ್ದಾರೆ. ಅಮರೇಶ್ LK ಹೊಮ್ಮಿನಾಳ, ಪಬ್ಲಿಕ್ TV, ಬಳ್ಳಾರಿ. ಒಂದ್ಸಲ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ನಾವೆಲ್ಲ ಕಳ್ಕೊಂಡಿರುವಂಥ ತಾಯಂದಿರು ಯಾವುದೋ ರೂಪದಲ್ಲಿ ಹಿಂಗೆ ಬಂದ್ಬಿಡ್ಲಪ್ಪ ಅಂತ ಅನಿಸ್ಬಿಡುತ್ತೆ ಅಲ್ವಾ? ತುಂಬ ತಾಯಂದಿರು ಹಿಂಗೆ ಕಳ್ಕೊಂಬಿಟ್ಟಿರ್ತೀವಿ ನಾವೆಲ್ಲ. ಬಟ್ ಯಾವುದೋ ಒಂದು ರೂಪದಲ್ಲಿ ಈ ಥರ ಬಂದುಬಿಟ್ರೆ ಹೆಂಗಿರುತ್ತಪ್ಪ, ಏನೋ ಒಂದು ಇದು ಬಿಡಿ ಅದು.